ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಬನ್ನಿ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಕಡಲೆಬೇಳೆ ವಡ ಮಾಡೋದು ಹೇಗೆ ಅಂತ ತೋರ್ಸಾಕತ್ತಿದ್ದೆ. ಬನ್ನಿ ಫ್ರೆಂಡ್ಸ್, ರಾತ್ರಿ ನಾನು ಅರ್ಧ ಕೆ ಜಿ ಕಡಲೆಬೇಳೆನ ನೆನೆ ಹಾಕ್ತಾಯಿದ್ದೆ. ನೋಡಿ, ನಾನು ಅರ್ಧ ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದೀನಿ, 1/4 ಕೆ ಜಿ ಆಗೋಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಮತ್ತು 1/4 ಕೆ ಜಿ ಆಗೋಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇವಿಷ್ಟೇ ನೋಡಿ ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರೋದು ಅರ್ಧ ಕೆ ಜಿ ಕಡಲೆಬೇಳೆ ಮತ್ತು 1/4 ಕೆ ಜಿ ಉದ್ದಿನಬೇಳೆ, 1/4 ಕೆ ಜಿ ಹೆಸರುಬೇಳೆ, ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇದರಲ್ಲೇ ಸ್ವಲ್ಪ ಜೀರಿಗೆ ಹಾಕಿ ಕ್ಲೀನಾಗಿ ತೊಳೆದ್ಬಿಟ್ಟು ನೆನೆ ಇಟ್ಬಿಡೋಣ. ಬನ್ನಿ ಫ್ರೆಂಡ್ಸ್, ಇದನ್ನೆಲ್ಲ ನೀವು ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಜೀರಿಗೆ ಹಾಕ್ಕೋಬೇಕು ನೋಡಿರಿ. ಜೀರಿಗೆ ಹಾಕಿ ಇವನ್ನ ಕ್ಲೀನಾಗಿ ತೊಳ್ಕೊಂಡು ನೀರಲ್ಲಿ ನೆನೆ ಇಟ್ಬಿಡೋಣ. ಒಂದು ರಾತ್ರಿ ಪೂರ್ತಿ ನೆನೆಬೇಕು ಫ್ರೆಂಡ್ಸ್. ಇವು ತುಂಬ ಚೆನ್ನಾಗಿ ಬರ್ತಾವೆ, ಒಂದ್ಸಲ ಟ್ರೈ ಮಾಡಿರಿ. ನೋಡಿ, ಇವಾಗ ಬೆಳಗ್ಗೆ ನೋಡಿರಿ ಯಾವ ಥರ ಉಬ್ಬಿ ಬಂದಿದ್ದಾವೆ ಅಂತ ಕಡಲೆಬೇಳೆ. ನೋಡಿ, ಈ ಥರ ಬರಬೇಕದು. ಫುಲ್ಲು ನೆನೆದಿದ್ದಾವೆ ನೋಡಿರಿ. ರಾತ್ರಿನೇ ನೆನೆ ಇಟ್ಬಿಡಿ. ರಾತ್ರಿ 8 ಗಂಟೆ ಸುಮಾರು ನೆನೆ ಇಟ್ಬಿಟ್ರೆ ಬೆಳಗ್ಗೆ ನಿಮಗೆ ಈಸಿ ಆಗುತ್ತೆ. ಮತ್ತು ಸ್ವಲ್ಪ ಅನ್ನ ತೊಗೋಬೇಕಾಗ್ತದೆ. ನೀವು ರಾತ್ರಿ ಮಾಡಿದ ಅನ್ನ ಇತ್ತು ಅಂದರೆ ಅದನ್ನೇ ಸ್ವಲ್ಪ ನೀರಲ್ಲಿ ನೆನೆ ಮಾಡೋದು ಅರ್ಧ ಗಂಟೆ ಮುಂಚಿತವಾಗೆ ನೆನೆ ಇಟ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ರಿ. ಅನ್ನ ಇಲ್ಲಾಂದರೆ ಅಕ್ಕಿ ಹಿಟ್ಟು ಹಾಕ್ಕೋಬೋದು, ಇಲ್ಲ ಬೇಡ ಅಂದರೆ ಬಿಡ್ಬೋದು. ಮತ್ತು ಇವಾಗ ಮಸಾಲಾಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ 1-2 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಜೀರಿಗೆ ಏನು ಹಾಕೋಂಗಿಲ್ಲ ಫ್ರೆಂಡ್ಸ್, ಯಾಕಂದರೆ ನಾನು ರಾತ್ರಿ ಕಡಲೆಬೇಳೆಲ್ಲೇ ಹಾಕಿ ನೆನೆಸಿದ್ದೆಲ್ಲ. ಅದಕ್ಕೆ ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ ಇಷ್ಟ ಇದಕ್ಕೆ ಹಾಕ್ಕೋಬೇಕು. ಉಪ್ಪು ಇದ್ರಾಗ ಹಾಕಿ ಮಿಕ್ಸಿ ಮಾಡ್ಕೊಂಬಿಡ್ರಿ. ಯಾಕಂದರೆ ಹಿಟ್ಟಿನಾಗ ನೀವು ಹಾಕಕ್ಕೆ ಹೋದ್ರೆ ಒಂದೇ ಕಡೆ ಕುಂತ್ಬಿಡ್ತೈತೆ ರೀ ಉಪ್ಪು. ಅದಕ್ಕೆ ಇದ್ರೊಳಗೇ ನೀವು ಉಪ್ಪು ಹಾಕ್ಕೊಳ್ರಿ ಅಂತ ಹೇಳ್ತಿದ್ರಿ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳಕತ್ತೆ ನೋಡಿ. ನಾನು ಇದಕ್ಕೆ ಅಂಬಾಡನು ಅಂತ ಕರೀತಾರೆ, ಮತ್ತು ಮಸಾಲ ವಡೆನು ಅಂತ ಕರೀತಾರೆ ನೋಡಿ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿ ಬರ್ತಾವೆ, ಟೇಸ್ಟಿಯಾಗಿ ಬರ್ತಾವೆ ನೋಡಿರಿ. ಉಪ್ಪು ಹಾಕ್ಕೊಳಕತ್ತೀನಿ. ನಮ್ಮ ಸೈಡೆಲ್ಲ ಯಾವುದಾದ್ರೂ ಹಬ್ಬ ಆಯಿತು ಅಂದರೆ ಮರುದಿವಸ ಈ ಥರ ವಡೆ ಮಾಡ್ತೀವಿ ನೋಡಿ ನಾವು. ನೋಡಿ, ಉಪ್ಪು ನಿಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಮಸಾಲ ನಾನು ಫಸ್ಟ್ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿರಿ. ಇದನ್ನೆಲ್ಲ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದರಲ್ಲೇ ಕೆಳಗೇನು ಸಾಮಾನು ಉಳಿದಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಮಸಾಲ ವಡೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಯಾರೂ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಬನ್ನಿ, ಇವಾಗ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಇದನ್ನು. ಭಾಳ ಏನು ಬೇಡ ಫ್ರೆಂಡ್ಸ್, ಇವತ್ತು ತೋರಿಸ್ತೀನಿ ನೋಡಿರಿ. ನೀವೇನು ಹಸಿಕಾಯಿ ಚಟ್ನಿ ಮಾಡಿರ್ತೀರಲ್ಲ ಅದೇ ಟೈಪ್ ಆಗಬೇಕಿದು. ತುಂಬ ಸಣ್ಣಗಾದರೆ ಸರಿ ಬರಲ್ಲ ವಡೆ. ನೋಡಿ, ಈ ಟೈಪ್ ಮಾಡ್ಕೊಂಬಂದುಬಿಡಿ ಅದನ್ನು. ಅದೇ ಜಾರ್ನಾಗ ನೀವು ಕಡಲೆಬೇಳೆನ ಹಾಕ್ಕೊಂಬಿಡಿ. ಕಡಲೆಬೇಳೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇನ್ನೊಂದು ಹೇಳ್ತೀನಿ, ಕಡಲೆಬೇಳೆನೂ ಸಹಿತ ನೀವು ತುಂಬ ಸಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ, ತೋರಿಸ್ತೀನಿ ನಾನು ನಿಮಗೆ ಅದನ್ನು ಯಾವ ಥರ ರುಬ್ಕೋಬೇಕು ಅಂತ. ಅವಾಗೆಲ್ಲ ನಾವು ದುಂಡಿಲಿ ರುಬ್ಬಿ ಮಾಡ್ತಿದ್ರು ನಮ್ಮ ಅವ್ವರು, ತುಂಬ ಟೇಸ್ಟ್ ಬರ್ತಿದ್ವು ನೋಡಿ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ತೇವಲ್ಲ ಸ್ವಲ್ಪ ಸಣ್ಣನೇ ಆಗಿಬಿಡ್ತೈತಿ. ಅದಕ್ಕೆ ಒಂದೇ ಸುತ್ತು ನೋಡಿ ಮತ್ತೆ ನೀವು ಮಾಡ್ಕೊಳ್ಳಿ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಅದನ್ನು ಯಾವ ಥರ ಮಾಡ್ಕೋಬೇಕು ಅಂತ. ಇವಾಗ ನೋಡಿ, ಅದನ್ನು ನಾನು ತೊಗೊಂಬಂದಿದ್ದೇನೆ ಮಿಕ್ಸಿ ಜಾರ್ನಾಗೆ. ನೋಡಿ, ಇವಾಗ ಈ ಥರ ಮಾಡ್ಕೋಬೇಕು ನೀವು. ತುಂಬ ಸಿಂಪಲ್ ಇದು ಮಾಡ್ಕೊಳ್ಳೋದು. ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಮಾಡ್ಕೊಂಡು ತಿನ್ಬೋದು. ನೀವು ಇದಕ್ಕೆ ಕೊಬ್ಬರಿ ಚಟ್ನಿನಾದರೂ ಮಾಡ್ಕೋಬೋದು, ಇಲ್ಲ ಮಂಡಕ್ಕಿ ಖಾರ ಹಾಕ್ಕೊಂಡಾದರೂ ತಿನ್ಬೋದು. ನಾವು ಕೊಬ್ಬರಿ ಚಟ್ನಿ ಮಾಡ್ಕೊತೀವಿ ಫ್ರೆಂಡ್ಸ್. ಇವಾಗ ನೋಡಿ, ಇದನ್ನು ಈ ಥರ ಎಲ್ಲ ರುಬ್ಕೊಂಬಿಡಿ. ನೀವು ಸಣ್ಣಗೆ ಆಗಬಾರ್ದ್ರಿ, ಅದು ಒಂದು ಸ್ವಲ್ಪನೇ ಗಡತ್ರನೇ ಇದ್ದರೆ ಟೇಸ್ಟ್ ಬರ್ತಾವೆ ವಡೆ. ಸಣ್ಣಗೆ ಆಯ್ತು ಅಂದರೆ ನಿಮಗೆ ಬಿಡೋಕ್ಕೂ ಸರಿಯಾಗಲ್ಲ. ಇವಾಗ ನೋಡಿ, ರೆಡಿಯಾಗಿದೆ ಹಿಟ್ಟು. ಇದನ್ನು ಫುಲ್ಲು ಕಲಿಸ್ಕೊಂಬಿಡಿ, ಯಾಕಂದರೆ ಮಸಾಲ ಕೆಳಗಿರುತ್ತಲ್ಲ, ಹಾಗಾಗಿ ಪೂರ್ತಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ತೋರಿಸ್ತೀನಿ ನೋಡಿ. ಇದು ಜಾರಲ್ಲಿ ಇರೋದನ್ನು ಎಲ್ಲ ತಕ್ಕೊಂಡ್ಬಿಡಿ. ಇದಕ್ಕೆ ನೀರೇನು ಹಾಕೋಕ್ಕೆ ಹೋಗ್ಬೇಡ್ರಿ. ನೀವು ಮಿಕ್ಸಿ ಮಾಡೋವಾಗೂ ನೀರು ಹಾಕೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಫುಲ್ಲು ನೆಂದಿರ್ತಾವಲ್ಲ, ಹಾಗಾಗಿ ನೀರು ಹಾಕಿದರೆ ಅಳುಕಾಗ್ಬಿಡ್ತೈತಿ ಫ್ರೆಂಡ್ಸ್. ನೀವು ಭಾಳ ಎಕರೆ ಒಂದು ವೇಳೆ ಅಳುಕಾಯಿತು ಅಂದರೆ ನೀವು ಅದ್ರಾಗ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಬಿಡ್ಬೋದು. ಆದರೆ ಮತ್ತೆ ಚೆನ್ನಾಗಾಗಲ್ಲ ಅಂತ ಹೇಳ್ತೇನೆ ನಾನು. ಅದಕ್ಕೆ ಇದೇ ಥರನೇ ನೀವು ಗಟ್ಟಿಗೆ ರುಬ್ಕೊಂಬಿಡಿ. ನೋಡಿ, ದೊಡ್ಡ ಜಾರಲ್ಲಿ ಸರಿ ಆಗಲಿಲ್ಲ ಅಂದರೆ ಸಣ್ಣ ಜಾರಲ್ಲಿ ಬೇಗನೆ ರುಬ್ಕೋಬೋದು ನಾವು. ಇವಾಗ ನೋಡಿ, ಈ ಥರ ಒಂದು ದೊಡ್ಡದು ಲೋಟ ತೊಗೊಳ್ಳಿ, ಸ್ಟೀಲಿನ ಲೋಟ ತೊಗೋಬೋದು ನೀವು. ಸ್ಟೀಲಿನ ಲೋಟಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಅದಕ್ಕೊಂದು ರಬ್ಬಲ್ ಹಾಕ್ಬಿಡಿ ಫ್ರೆಂಡ್ಸ್. ನಮ್ಮವರೆಲ್ಲ ಇದೇ ಥರ ಅರ್ಬಿ ಕಟ್ಟಿ ವಡೆ ಬಿಡ್ತಿದ್ರು. ಇವಾಗ ನೋಡಿ, ನಾನು ಕವರ್ ಹಾಕ್ತಾಯಿದ್ದೀನಿ. ಈ ಕವರ್ಗೆ ನೀವು ಸ್ವಲ್ಪ ನೀರು ಅದ್ಕೋಬೇಕು. ನೀರು ಅದ್ಕೊಂಡು ಆ ವಡೆನ ತಟ್ಟಿ ಬಿಡ್ಬೋದು. ನೀವು ಕೈಗೆ ನೀರು ಹಚ್ಕೊತಾನೆ ವಡೆ ತಟ್ಟಬೇಕು, ಯಾಕಂದರೆ ಹಿಟ್ಟು
ಕೈಗೆ ಹಿಡಿತೈತೆ ನೋಡಿ. ಮಸಾಲ ವಡೆ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ ಅಂತ ತೋರ್ಸಕತ್ತೀನಿ. ಅನ್ನ ಹಾಕೋದನ್ನು ಮರಿಬೇಡ್ರಿ, ಇಲ್ಲಾಂದರೆ ಆವಾಗಲೇ ಅಕ್ಕಿ ಹಿಟ್ಟು ಹಾಕೊಂಬಿಡಿ. ಲಾಸ್ಟಿಗೆ ಹಾಕೊಳಕ್ಕೆ ಹೋದ್ರೆ ಟೇಸ್ಟ್ ಬರಲ್ಲ. ಇವಾಗ ನೋಡಿ ಎಣ್ಣೆಲಿ ಹಾಕಿದ್ದೆ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಬರ್ತಾಯಿದೆ ಅಂಬಾಡಿ ಅಂತ. ಅಂಬಾಡಿ ಅಂದರೆ ಇದಕ್ಕೆ ಸ್ವಲ್ಪ ದೊಡ್ಡದು ಮಾಡ್ತಾರೆ ನೋಡಿ. ನನ್ನ ಮಕ್ಳಿಗಂದ್ರೆ ಈ ವಡೆ ಅಂದರೆ ತುಂಬ ಇಷ್ಟ. ಒಂದ್ಸಲ ಟ್ರೈ ಮಾಡಿರಿ ಅಂತ ನಿಮಗೆ ಹೇಳ್ತೀನಿ. ಮತ್ತು ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ನೀವು ನನಗೆ ಸಪೋರ್ಟ್ ಮಾಡಿದರೆ ಇನ್ನೂ ವಿಡಿಯೋ ಹಾಕ್ತೀನಿ. ಡೈಲಿ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಬನ್ನಿ, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತಿ ಮಸಾಲ ವಡೆ ತಿನ್ನೋಣ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ, ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯ ತಿಳಿನೀರ, ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ, ಬಂಗಾರ ಮೋರೆ ತೊಳೆದೇನ. ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಪ್ಲೀಸ್ ವಿಡಿಯೋಗೆ ಸಪೋರ್ಟ್ ಮಾಡಿ.